विलासे भवतः। ओम नमो ब्रह्मादिभ्यो ब्रह्मविद्या संप्रदायकर्तृभ्यो नमो महद्भ्यो नमो गुरुभ्यः सर्वो प्रबलहित प्रज्ञानघनः प्रकृतिगतो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्दे प्रणतोऽस्म्यहं सदाहं सम्प्रदायज्ञं दैयवीन्द्रं सदाश्रयं सदाचार्यं समाश्रये श्री श्री सच्चिदानन्देन्द्र सरस्वती नमः। अधीः भगवो ब्रह्म ಈ ಖ್ಯಾತ ಮುಂದಿದ್ದಲ್ಲ ಇಲ್ಲ 45 ಈಗ ಮನಸ್ಸಿದ ಅಶನಾಯ ಪಿಪಾಸಿ ತಂ ಈಶ್ವರಂ ಅಬ್ರೂತಾಂ ಅಶನಾಯ ಪಿಪಾಸೆ ತಂ ಈಶ್ವರಂ ಅಬ್ರೂತಾಂ ಉಕ್ತವತ್ಯೌ ಉಕ್ತವತ್ಯೌ ಆವಾಭ್ಯಾಂ ಅಧಿಷ್ಠಾನಂ ಅಭಿಪ್ರಜಾನೀಹಿ ಚಿಂತೆಯ ವಿಧತ್ಸ್ವ ಇತ್ಯರ್ಥ. ಅಶನಾ ಪಿಪಾಸೆ ಅಂತ ಉಂಟು, ಅಶನಾಯ ಪಿಪಾಸೆ ಅಂತ ಉಂಟು, ಯಾ ಲೋಪ ಉಂಟು, ಯಕಾರ ಸಹಿತ ಉಂಟು. ಶಿವು ಬಾಯಾರಿಕೆ ಅಂತ ಆ ದೇವತೆಗಳು ಅದಕ್ಕೆ ಉಕ್ತವತ್ಯವು ಸ್ಥಿತಿಂಗ ಮಾಡಿದ್ದಾರೆ. ಈಶ್ವರನ ಕುರಿತು ಹೇಳಿದ್ರು, ಅವರಿಬ್ಬರು ಕೂಡ ಹೇಳಿದರು. ಒಬ್ಬರು ನಮಗೂ ಒಂದು ಅಧಿಷ್ಠಾನ ಜಾಗ ಗೊತ್ತು ಮಾಡಯ್ಯ, ಎಲ್ಲರಿಗೂ ಜಾಗ ಗೊತ್ತು ಮಾಡಿ, ನಮಗೆ ಯಾಕಪ್ಪ ಹಿಂಗ್ ಮಾಡಿದೆ, ನಮಗೊಂದು ಜಾಗ ಬೇಡವಾ, ಎಲ್ರಿಗೂ ಜಾಗ ಇದೆ, ನಾಗನ ಜಾಗ ಇಲ್ಲ ಹೆಂಗಯ್ಯ, ಎಲ್ಲ ಆ ಜಾಗ ನಾಗನ ಜಾಗ ಇಲ್ಲ ಅಂದ್ಬಿಟ್ರೆ ಅದಾಗತ್ತಾ, ನಮಗೂ ಕೂಡ ಜಾಗ ಅಂತ ಕೇಳುವ. ಹಂಗೆ ಹಸಿವು ಬಾಯಾಕೆ ಬಂದ್ಬಿಟ್ಟು ಅವರಂತ ಹೇಳಿದ್ರು ಈಶ್ವರ ಹತ್ರ, ನಮಗೂ ಒಂದು ಜಾಗ ಕೊಡು ಈ ದೇಹದಲ್ಲಿ, ಗೊತ್ತು ಮಾಡು, ತಿಳ್ಕೋ, ಯೋಚನೆ ಮಾಡು, ಎಲ್ಲಿ ನಾವು ಕೂತ್ಬಹುದು ಯೋಚನೆ ಮಾಡು ಅಂದ್ರು. ಈಶ್ವರ ಮುಕ್ತಃ ತೇ ಅಶನಾಪಿಪಾಸೆ ಅಬ್ರವೀತ್. ಅಬ್ರೂತ ಆಮೇಲೆ ದ್ವೇಷಕ್ಕೆ ಅಬ್ರವೀತ್ ಯಾಕೆ ಹೆಂಗೆ ದ್ವೇಷ ಅಲ್ಲ ಅಶನಾಪಿಪಾಸೆ ಅವು ಕ್ರಿಯಾಪದ ಅದಕ್ಕೆ ಬೇಡವನ ಅಶನಾಪಿಪಾಸೆ ಹೇಗೆ ते अशनापिपासे ब्रूताम ते ಅಂದ್ರೆ ಸಾತೆ ತದ್ವೇಷ ಅಂತ ते ದ್ವೇಷನ ಏಕವಚನ ते ಅಂದ್ರೆ ದ್ವೇಷನ ते अशनापिपासे ದ್ವಿತೀಯ ಬಹುವಚನ ದ್ವಿತೀಯ ಬಹುವಚನ ದ್ವಿತೀಯ ಬಹುವಚನ ದ್ವಿತೀಯ ಬಹುವಚನ ದ್ವಿತೀಯ ದ್ವಿವಚನ ದ್ವಿತೀಯ ದ್ವಿವಚನ ಅಂದ್ರೆ ಅವುಗಳ ಶಿವ ಬಾಯಕೆಗಳನ್ನು ಕುರಿತು ಹೇಳಿದ್ರು, ಅವ್ರನ್ನ ಕುರಿತು ಹೇಳ್ದ ಅಂತ. ಅದು ದ್ವಿತೀಯ ದ್ವೇಷನ ಆದ್ರಿಂದ ಅವರಿಬ್ಬರನ್ನ ಕುರಿತು ಇವ್ರು ಹೇಳ್ದ. ಅಬ್ರಾಹಿಂ ಈಶ್ವರನೇ ಕರ್ತು. ಆ ಈಶ್ವರನು ಈ ರೀತಿ ಹೇಳಿಸ್ಕೊಂಡವನಾಗಿ ಯಾರಿಂದ ಅಶನಾಭಿಭಾಷೆಗಳಿಂದ ಹೇಳಿಸ್ಕೊಂಡವನಾಗಿ ಆ ಅಶನಾಭಿಭಾಷೆಗಳನ್ನು ಕುರಿತು ಈಶ್ವರ ಹೇಳ್ದ. ನಹಿ ಯುವಯೋಃ ಭಾವರೂಪತ್ವಾತ್ ಚೇತನಾವದ್ವಸ್ತ್ವನಾಶ್ರಿತ್ಯ ಅನ್ನಾತೃತ್ವಂ ಸಂಭವತಿ. ಯುವಯೋಃ ಭಾವರೂಪತ್ವ ನಾಸ್ತಿ ಅಂತ. ನಿಮ್ಮಿಬ್ಬರಿಗೆ ಭಾವರೂಪತ್ವ ಇಲ್ಲವಾದ್ದರಿಂದ ಚೇತನಾವಂತಾದ ವಸ್ತುನ ಆಶ್ರಯಿಸ್ಬೋದೆ ಅನ್ನು ತಿನ್ನೋದು ಆಗೋಲ್ಲ. ಇವಯೋರ್ ಅಭಾವ ರೂಪತ್ವ ಆಗ್ಬೇಕಲ್ವಾ, ಭಾವ ರೂಪತ್ವ ಆಗ್ಬಿಡಿದೆ. ಇವಯೋಹೋ ನೀವು ಧರ್ಮ ಭಾವನ ಧರ್ಮ ಮಾಡಿದೆ, ಇವು ಧರ್ಮ. ಭಾವನ ವಸ್ತು ಅಲ್ಲ, ಭಾವನ ಧರ್ಮ ಮಾಡಿದ್ದಾರೆ. ಇವಯೋಹೋ ಧರ್ಮರೂಪತ್ವ ಭಾವರೂಪತ್ವ. ಭಾವನ ವಸ್ತು ಇದೆ ಪ್ರಸಿದ್ಧ. ಭಾವೈರಸದ್ಭಿರೇವಾಯ ಅದ್ವಜೇನ ಚ ಕಲ್ಪಿತ. ಭಾವನಾ ರೂಪತ್ವ ಅವಾಗ. ಇವಯೋಹೋ ಭಾವನಾ ರೂಪತ್ವ, ಇವಯೋಹೋ ಫೀಲಿಂಗ್ ರೂಪತ್ವ ಅಂತ ಹೇಳ್ಬೋದು. ನಿಮ್ಗೆ ಫೀಲಿಂಗ್ ರೂಪವೇ ಹೊರತು ನಿಮಗೆ ಇದ್ರ ರೂಪ ಇಲ್ಲ. ಬರೀ ಒಂದು ಅನಿಸಿಕೆ ರೂಪವೇ ಹೊರತು ನಿಮಗೆ ಸ್ವತಃ ವಸ್ತುತ್ವ ರೂಪ ಇಲ್ಲ. ಹಾಗಾದ್ರಿಂದ ಒಂದು ಚೇತನಾವಂತರಾಗಿರೋ ವಸ್ತುವನ್ನು ಆಶ್ರಯಿಸ್ಕೊಳ್ದೆ ಅನ್ನವನ್ನು ತಿನ್ನೋದು ನಿಮ್ಗೆ ಆಗಲ್ಲ. ಹೊರಗಡೆ ಇದ್ಕೊಂಡು ಅನ್ನ ತಿನ್ನೋಕ್ಕಾಗಲ್ಲ. ತಸ್ಮಾತ್ ಏತಾಸ್ವೇವ
ಏತಾಸ್ವೇವ ಅಜ್ಞಾದ್ಯಾಸು ವಾಂ ಯುವಾಂ ದೇವತಾಸು ಅಧ್ಯಾತ್ಮಾಧಿದೇವತಾಸು ಆಭಜಾಮಿ ವೃತ್ತಿ ಸಂವಿಭಾಗೇನ ಅನುಗೃಹಾಮಿ. ಆದ್ರೆ ಈ ದೇವತೆಗಳಲ್ಲಿ ಅಗ್ನಿಯ ಮುಂತಾದ ಈ ದೇವತೆಗಳಲ್ಲಿಯೇ ನಿಮ್ಮಿಬ್ಬರನ್ನ ಈ ದೇವತೆಗಳಲ್ಲಿ ಅಧ್ಯಾತ್ಮ ಅಧಿದೇವತಾ ಅಂತ ವಿಭಾಗವಾಗಿದಾರಲ್ಲ, ಈ ದೇವತೆಯಲ್ಲಿ ಭಜಿಸುತ್ತೇನೆ, ಅನುಗ್ರಹ ಮಾಡ್ತೀನಿ. ವೃತ್ತಿಯನ್ನ ನೀವು ಏನು ವೃತ್ತಿಯನ್ನು ಗೊತ್ತು ಮಾಡೋದ್ರ ಮೂಲಕ ನಿಮ್ಗಿಬ್ಬರಿಗೂ ಅನುಗ್ರಹ ಮಾಡ್ತೀನಿ ಕಣಪ್ಪ. ನಿಮ್ಗೆ ಬೇರೆ ಸ್ವತಃ ಕಣ್ಣು ಕಿವಿ ಮುಗಿದ ಜಾಗ ಇರೋ ಹಾಗೆ ನಿಮ್ಗೊಂದು ಪರ್ಟಿಕ್ಯುಲರ್ ಜಾಗ, ಪರ್ಟಿಕ್ಯುಲರ್ ವಿಶೇಷ ರೂಪ ಇಲ್ಲ. ನೀವಿಲ್ದೇನೆ ಯಾರಿಗೂ ಇರೋಕ್ಕಾಗಲ್ಲ. ನೀವು ಎಲ್ಲರನ್ನೂ ಸೇರ್ಕೊಂಡವರು, ನಿಮ್ದೇ ಪ್ರಧಾನವಾದ ಸ್ಥಾನ. ಹಾಗೆ ಮಾಡ್ತೀನಿ, ಎಲ್ಲರಲ್ಲೂ ಸೇರಿಸ್ಬಿಡ್ತೀನಿ, ಕೂಡಿಸ್ಬಿಡ್ತೀನಿ ಅಂತ. ಅವನೇನಾದ್ರು ಅವತ್ತು ಕೂಡಿಸ್ದೆ ಹೋಗಿದ್ರೆ ನಮ್ಗೆ ಹಸಿವು ಬಾಯಾರಿಕೆನೇ ಇರ್ತಿರ್ಲಿಲ್ಲ. ಕೂಡಿಸ್ಬಿಟ್ಟಪ್ಪ, ಯಾಕ ಕೂಡಿಸಿದ್ನೇ ಏನೋ ಹಸಿವು ಬಾಯಾರಿಕೆ ಪಿಶಾಚಿದೆ ಮನೆ ಅಂಟ್ಕೊಂಡ್ಬಿಡ್ತು. ದೇವತಾಸು ಅಮೃತ್ಯಂಭಾಗದ ಅನುಗ್ರಹ ಮಾಡಿದೆ. ಏತಾಸು ಭಾಗಿನ್ಯೌ ಯದ್ದೇವತ್ಯೋಯೋ ಭಾಗಃ ಹವಿರಾಜಲಕ್ಷಣಃ ಸ್ಯಾತ್ ತಸ್ಯಾಸ್ತೇನೈವ ಭಾಗೇನ ಭಾಗಿನ್ಯೌ ಭಾಗವತ್ಯೋ ವಾಂ ಕರೋಮೀತಿ. ಈ ದೇವತೆಗಳಲ್ಲಿ ಭಾಗಿನ್ಯೌ ಅಂತ ಭಾಗವಂತರನ್ನಾಗಿ ಮಾಡ್ತೀನಿ. ಯಾವ ದೇವತೆಗೆ ಯೋಧ ಭಾಗ, ಇಂದ್ರನಿಗೆ ಒಂದು ಭಾಗ, ಅಗ್ನಿಗೆ, ಯಮನಿಗೆ, ಸೋಮನಿಗೆ, ವರುಣನಿಗೆ, ಸೂರ್ಯನಿಗೆ ಅಂತ ಏನು ಅಲ್ಲೆಲ್ಲ ನೀನ್ ಇರ್ಬೇಕು. ಇಂದ್ರನು ಕೂಡ ನಿನ್ ಮೂಲಕವಾಗಿ ಹವಿಸಂತ ಇರ್ಬೇಕು. ಅಗ್ನಿಯು, ಸೋಮನು, ವರುಣ ಎಲ್ಲಾ ದೇವತೆಯು ಕೂಡ ಪ್ರಾಣ ಕೊಟ್ಟೆ ಅವ್ರು ಅನುಭವಿಸ್ಬೇಕು. ನೀನು ಕಣ್ಣಿಗೆ ನೋಡೋ ಶಕ್ತಿ, ಕಿವಿ ಕೇಳ್ಬೇಕು, ಪ್ರಾಣ ಕೊಡ್ಬೇಕು. ಪ್ರಾಣ ಊಟ ಕೊಟ್ಟರೆ ನೋಡೋಕ್ಕಾಗುತ್ತೆ, ಅದು ಕೇಳಕ್ಕಾಗುತ್ತೆ, ಮೂಸಕ್ಕಾಗುತ್ತೆ, ಮಾತಾಡಕ್ಕಾಗುತ್ತೆ, ಕೇಳಕ್ಕೆ ಎಲ್ಲ ಆಗುತ್ತೆ. ಹಾಗಾಗಿ ಯಾವ ದೇವತೆಗೆ ಏನು ಭಾಗವೋ ಹವಿಷ್ಯ ಮುಂತಾದ ರೂಪ ಅದೋ ಆ ಭಾಗದಿಂದಲೇ ನಿನ್ನನ್ನ ಭಾಗವಂತರನ್ನಾಗಿ ಮಾಡುತ್ತೇನೆ. ಅದರಿಂದ ನಿನ್ ಕೂಡಿಸ್ತೀನಿ. ಪ್ರತಿಯೊಂದು ಪ್ರಾಣ ಸ್ವಾಮಿ ಬೇರೆ ಆಹುತಿ ಇದೆ, ಪ್ರಾಣನಿಗಾಗಿಯೇ ಕೊಡುವ ಆಹುತಿ ಇದೆ. ಬೇರೆ ದೇವತೆಗೆ ಕೊಟ್ಟರು ಕೂಡ ಕೊಡು. ತಸ್ಮಾತ್ ಅಪ್ಯನ್ಯ ದೇವಚ್ಚ ಮಾನಭವಮಾನ ಆಗ್ನೇಯವಷ್ಟಾಗಮಾನ ಪುರಸ್ತಾನ್ ನಿರ್ವಪೇತಿ. ಎಲ್ಲಿ ಬರುತ್ತೆ ಅನ್ಮುಚ್ಚಿ? ಯಾವ ಅನ್ಮುಚ್ಚ? ಮಧ್ಯಕಂಠದ ದೇವತೆ ಕೊಡ್ಬೇಕಾದ್ರೆ ಅಗ್ನಿ ಕೊಡುವ ಹಾಗೆ ಇಲ್ಲಿ ಎಲ್ಲವೂ ಕೂಡ ಪ್ರಾಣನಿಗೆ ಕೊಟ್ಟೆ ಬಾಕಿ ಎತ್ಕೋಬೇಕು. ಪ್ರಾಣನಿಗೆ ಇಲ್ಲದೆ ಹೋದ್ರೆ ಯಾರಿಗೂ ಇಲ್ಲ. ಪ್ರಾಣ ಕೊಟ್ಟರು ಎಲ್ರಿಗೂ. ಯಾಕಂದ್ರೆ ಪ್ರಾಣ ಸರ್ವಾತ್ಮ, ಸರ್ವಾತ್ಮನಾದ ಪ್ರಾಣ ಕೊಟ್ರೆ ಎಲ್ಲರೂ ಸಪ್ತರಾಗ್ತಾರೆ. ಪ್ರಾಣೋಪಾಸಕರಾಗ್ಬಿಟ್ರೆ ಶೋಭನ ಬುದ್ಧಿ ಇರಲ್ಲ, ರಾಗದ್ವೇಷ ಇರಲ್ಲ, ಎಲ್ಲ ಶುದ್ಧಿ ಇರುತ್ತೆ, ಆಯಾಸವಿರಲ್ಲ, ಎಲ್ಲ ಸಫಲವಾಗುತ್ತೆ. ಬೆಳಗ್ಗೆ ಬಂದಿರ ವಶಿಷ್ಠ ಗುಣ, ಪ್ರತಿಷ್ಠಾ ಗುಣ, ಸಂಪತ್ ಗುಣ, ಆಯಚರ ಗುಣ, ಪ್ರಜಾತಿ ಗುಣ ಎಲ್ಲ ಗುಣವನ್ನು ಪಡ್ಬೋದಾನೆ. ಎಲ್ಲ ಪ್ರಾಣವೇ. ಸೃಷ್ಟ್ಯಾದು ಈಶ್ವರ ಏವಂ ವ್ಯದಧಾದ್ಯಸ್ಮಾತ್ ತಸ್ಮಾದ್ ಇದಾನೀಮಪಿ ಯಸ್ಯ ಕಸ್ಯೈಚ ದೇವತಾ ಈ ದೇವತಾಯಾಃ ಅರ್ಥಾಯ ಹವಿಗೃಹ್ಯತೆ ಚರುಪುರೋಡಾಶಾದಿ ಲಕ್ಷಣಂ ಭಾಗಿನ್ಯಾವೇವ ಭಾಗವತ್ಯಾವೇವ ಅಸ್ಯಾಂ ದೇವತಾಯಾಂ ಮಹಿನಾಯಾಂ ವಿಪಾಸೆ ಭವತಃ. ಆದ್ದರಿಂದ ಇವತ್ತಿಗೂ ಟುಡೇ ಇವತ್ತಿಗೂ ಕೂಡ ಅದೇ ನಡೀತಾ ಇರೋದು. ಸೃಷ್ಟಿಯ ಆರಂಭದಲ್ಲಿ ಈಶ್ವರನು ಈ ರೀತಿ ಗೊತ್ತು ಮಾಡಿದ್ನಲ್ಲ, ಆದ್ದರಿಂದ ಅದ್ಯತ್ವಪಿ ಅದ್ಯತ್ವ ಮನ್ನೊಂದು ಸ್ವರೇಕಳ ಅದ್ಯತ್ವ ಇವತ್ತಿಗೂ ಕೂಡ ಅಂತ. ಇವತ್ತಿಗೂ ಕೂಡ ಯಾವ ದೇವತೆಗಾದ್ರೂ ಹವಿಸೋಳ, ಚಂದ್ರನ ತಗೊಳ, ಸೋಮನ ತಗೊಳ, ಅಥವಾ ಇನ್ಯಾವುದೋ ನಿವೃತ್ತಿ ಕೊಡು, ವರುಣ ಕೊಡು, ಯಮನ ಕೊಡು, ವಾಯು ಕೊಡು, ಕೊಟ್ರು ಈ ದೇವತೆ ಈ ದೇವತಾಯ ಅರ್ಥಾಯ ದೇವತೆಗೋಸ್ಕರವಾಗಿ ಹವಿಸ್ಸನ್ನು ಗ್ರಹಣೆ ಮಾಡಿದ್ರೆ ಚರು ಪುರೋಡಾಶ ಆದಿಯಿಂದ ಮಾಂಸ, ತುಪ್ಪ, ಸೋಮ, ಇನ್ನೇನು ಹರಳಲ್ಲಿ ಕೊಡ್ತಾರೆ. ಹರಳು, ಹಾಲು, ಮೊಸರು, ದಧಿ ಒಂದು ದಧ್ನಾ ಜೋತಿ, ಪೈಸಾ ಜೋತಿ, ಆಜ್ಯ ಜೋತಿ, ಚಂಡಲಿ ಜೋತಿ. ಅದೆಲ್ಲ ಕರ್ಮಲಾದ ಅಶ್ವಮೇಧದಲ್ಲೇ ಇಲ್ಲಲ್ಲ, ಅಂಬಾಗ ಜೋತಿ ಆನೋಗದಲ್ಲೇ. ಎಲ್ಲ ಕುತ್ಕೊಂಡ್ಗೆ ಬಾಗಿಸು ಚಿರ್ಕೊಂಡ್ಬಿಟ್ಟಿದ್ದಾನೆ. ಮುಂತಾದೂಪಾದಂತಹ ಹವಿಸನ್ನ
ಯಾವ ದೇವತೆ ಕೊಡ್ತೀವೋ ತಗೊಳ್ತೀವೋ ಅದರಿಂದ ಈ ಅಶ್ನಾಪಿಪಾಸೆ ದೇವತೆಗಳು ಕೂಡ ಭಾಗವಂತರನ್ನಾಗಿಯೇ ಮಾಡುತ್ತಾನೆ, ಭಾಗವಂತರೇ ಆಗಿರುತ್ತಾರೆ. ಅದರಿಂದ ಅವ್ರು ಭಾಗಿಗಳಾಗುತ್ತಾರೆ. ಅವ್ರಿಗೆ ಕೊಡದೇನೆ ಯಾರು ಎದುರು ಕೊಡಕ್ಕಾಗಲ್ಲ. ನಾಗನ ಕೊಟ್ಟರು, ನಾಗನ ಪ್ರಾಣಿಗೆ ಕೊಡ್ಬೇಕು. ಪ್ರಾಣ ತಿಂದ್ಮೇಲೆ ನಾಗ ಊಟ ಮಾಡಿದೆ, ನೋಡ್ತೀನಿ, ಕೇಳ್ತೀನಿ, ಮಾತಾಡ್ತೀನಿ, ಓಡಾಡ್ತೀನಿ ಅಂತಾನೆ. ಊಟ 2 ದಿವಸ ಕೊಡದೆ ಹೋದ್ರೆ ನಿಂತ್ಕೋಕಾಲ ಓಡಾಡಕ್ಕಾಗಲ್ಲ. ಚೆನ್ನಾಗಿ ತಿಂದ್ರೆ ಅಥವಾ ವಿಸರ್ಜಂತೆ ಮನೆಯ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅನ್ನಮೇಭ್ಯ ಸುಜಾ ಇತಿ. ಸ ಈಕ್ಷತ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅನ್ನಮೇಭ್ಯ ಸೃಜಾ ಇತಿ. ಸ ಈಕ್ಷತ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅನ್ನಮೇಭ್ಯ ಸಹ ಈಕ್ಷತ ಇಮೇ ನು ಲೋಕಾಃ ಚ ಲೋಕಪಾಲಾಃ ಚ ಅನ್ನಂ ಏಭ್ಯಃ ಸೃಜೈ ಇತಿ. ಸಹ ಕಃ ಈಶ್ವರ. ಈಕ್ಷತ ನಾಮ ಆಲೋಚಿತವಾನ್, ಆಲೋಚನೆ ಮಾಡಿದೆ. ಲೋಕವನ್ನು ಸೃಷ್ಟಿ ಮಾಡಿದೆ, ಅದು ಸ್ಥಿತಿಗೆ ಕಾರಣ. ಅನ್ನ ಸೃಷ್ಟಿ ಮಾಡಿಲ್ವಲ್ಲ ನಾನಿನ್ನು, ಮುಂಚೆ ಅನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು. ಮಗು ಬರುತ್ತೆ ಅಂತ ಹೇಳಿ ತಾಯಿ ಎದೆ ಹಾಲು ಬಂದ್ಬಿಡುತ್ತೆ. ಅಡ್ವಾನ್ಸ್ ಆಗಿ ಹಾಲು ಬಂದು ಆಮೇಲೆ ಮಗು ಕೊಡೋದು. ಮುಂಚೆ ಮಗು ಕೊಟ್ಬಿಟ್ಟು ಹಾಲೇ ಎಲ್ಲ ಬಿಟ್ಟು ಮಗು ಲಬ ಹೊಡ್ಕೊಂಡ್ಬಿಡುತ್ತೆ. ಸೃಷ್ಟಿ ಹಾಗೆ, ಮುಂಚೆ ಅನ್ನ ರೆಡಿ ಆಗಿರುತ್ತೆ, ಆಮೇಲೆ ಪ್ರಜೆ ಸೃಷ್ಟಿ ಆಗ್ತಾರೆ. ಇವನ ಪ್ರಜೆ ಸೃಷ್ಟಿ ಮಾಡ್ಬಿಟ್ಟ, ತಪ್ಕೊಂಡ್ಬಿಟ್ಟ ಕ್ರಮದಲ್ಲಿ. ಅಯ್ಯಯ್ಯೋ ಇವಾಗ ಅನ್ನನೇ ಸೃಷ್ಟಿ ಮಾಡಿಲ್ವಲ್ಲ ನಾನು, ಅನ್ನವನ್ನು ಸೃಷ್ಟಿ ಮಾಡ್ತೀನಿ ಜೋಶಿ ಮಾಡ್ದ. ಹೊಶು ಒದ್ದಾಡ್ತಾ ಇದ್ದಾರೆ, ಅನ್ನ ಸೃಷ್ಟಿ ಮಾಡ್ದ. ಆ ಸೃಷ್ಟಿ ಆದ ಅನ್ನ ಓಡೋ ಶುರು ಆಯ್ತು. ಹೇಗೆ ಬೆಕ್ಕನ ಕಣ್ಣು ಇಲಿ ಓಡಿಸ್ತಾ, ನಾಯಿ ಕಣ್ಣು ಬೆಕ್ಕು ಓಡಿಸ್ತಾ, ಅನ್ನ ಸೃಷ್ಟಿಯಾದ ಅನ್ನ ಓಡೋ ಶುರು ಆಗುತ್ತೆ ಮುಂದೆ. ಸಹ ಈಶ್ವರ ಈಕ್ಷತ. ಆ ರೀತಿ ಈಶ್ವರನು ಏವಮಲ್ಲಿ ಹೀಗೆ ಈಶ್ವರನು ಯೋಚನೆ ಮಾಡ್ದ, ವಿಚಾರ ಮಾಡ್ದ. ಕಥಂ ಹೆಂಗ್ ಯೋಚನೆ ಮಾಡ್ದ ಅಂದ್ರೆ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅವಯಾ ಸೃಷ್ಟಾಃ ಅಶ್ನಾಯ ಪಿಪಾಸಾಜ್ಯಾಂಚ ಸಂಯೋಜಿತಾಃ. ಈ ಲೋಕವನ್ನು ಲೋಕಪಾಲನ್ನು ಸೃಷ್ಟಿ ಮಾಡಿದೆ, ಆದ್ರೆ ಅಶ್ನಾ ಪಿಪಾಸಿಯನ್ನು ಕೂಡ ಕೂಡಿಸ್ಬಿಟ್ಟಿದ್ದೀನಿ, ಸೇರಿಸ್ಬಿಟ್ಟಿದ್ದೀನಿ. ಈಗ ಬಂಬಳಿ ಬಜಾಯಿಸ್ಕೊಳ್ತಾ ಇದ್ದಾರೆ. ಹಸಿವು ಹಸಿವು ಹಸಿವು, ಅಪ್ಪ ಎಲ್ಲ ಕೊಡು, ಏನು ಕೊಡು ಅಂತ ಹೇಳಿ ಶುರು ಮಾಡ್ಕೊಳ್ತಾರೆ. ಅಥವಾ ನೈಷಾಂ ಸ್ಥಿತಿ ಅನ್ನಮಂತರೇಣ, ಅಥವಾ ನೈಷಾಂ ಸ್ಥಿತಿ ಅನ್ನಮಂತರೇಣ, ಅಂತ ಅಂತರೇಣ ಯುಕ್ತೇ ದ್ವಿತೀಯ. ಅನ್ನವಿಲ್ಲದೆ ಹೋದರೆ ಇವರಿಗೆ ಇರುವಿಕೆ ಇಲ್ಲ. ಅನ್ನಂ ದ್ವಿತೀಯ ಭಕ್ತಿ, ಪ್ರಥಮ ಅಲ್ಲ. ಪ್ರಥಮನು ಅನ್ನಂ ಇದೆ, ಆದ್ರೆ ಅಂತರೇಣ ಬಂದಿದ್ದರಿಂದ ಅನ್ನವನ್ನಿಲ್ಲದೆ ಇವರು ಇರಲಾರು. ಅಂತರಾಂತರ ದ್ವಿತೀಯ ಅದಾನೆ. ಯಾಕಡೆ ಯಾಕ ಇದೆಯಾ ಕಾರಕ. ಏನಪ್ಪ ದ್ವಿತೀಯ, ಏನಪ್ಪ ಪ್ರತಿ ಅದು ಏನಪ್ಪ ಏನ ಕರ್ಮಣಿ ದ್ವಿತೀಯ ಅದು ಬೇರೆ. ಇದು ಏನ ಪ್ರತ್ಯಯಗಳು, ಇದು ಏನಪ್ಪಲ್ಲಿ ಪ್ರಕಾರ ಇತ್ತು, ಏನ ಬರುತ್ತೆ ಅಂತರೇನ. ತಸ್ಮಾತ್ ಅನ್ನಮೇಭ್ಯ ಲೋಕಪಾಲೇಭ್ಯ ಸುಜೈ ಸುಜೇ ಇತಿ. ಸುಜೈ ಲೋಟೋ ಸುಜತೆಗೆ ಸುಜೈ ಸುಜಾಮಹಿ ಸುಜಾಮಹಿ. ಲೋಟ ಸುಜಾನಿ ಆಗೋದಿಲ್ಲ. ಸಜತಾಂ ಸುಜೇತಾಂ ಸುಜಂತಾಂ ಸುಜಸ್ವ ಸುಜೇತಾಂ ಸುಜೈ ಸುಜಾಮಹಿ ಒಯ್ ಬಂದ್ಬಿಡುತ್ತೆ. ಆಹುವಧ್ಯೈ ಕರವಧ್ಯೈ ಅದು ಬೇರೆ, ಅದು ಇದಲ್ಲ, ಲೋಟ ಅಲ್ಲ, ಅದು ಸಸ್ಯ, ಇದು ವೈದಿಕ ರೂಪ. ಆದ್ದರಿಂದ ಇವರಿಗೆ, ಈ ಲೋಕಪಾಲರಿಗೆ ಅನ್ನವನ್ನ ನಾನು ಸೃಷ್ಟಿ ಮಾಡಿ ಏನು ಬೇಗಾದು ಮಾಡಿ, ಪ್ರಭೂತ ಅನ್ನಷ್ಟೇ ಬೇಕೋ, ಅಲ್ಪ ಸ್ವಲ್ಪ ಅನ್ನ ಅಲ್ಲ, ಸ್ಥಾವ ಜಂಗಮಕ್ಕೆಲ್ಲ ಬೇಕಲ್ಲ. ನೀವೇನೋ ಮನೇಲಿ 1-2 ಸೇರ್ ಇಟ್ಕೊಂಡ್ಬಿಟ್ಟು ಮನೇಲಿ ಹಾಕೊಂಡ್ಬಿಡ್ತೀರಾ. ಇವ್ನು ಸೃಷ್ಟಿ ಮಾಡ್ಬೇಕಾದ್ರೆ ಯಾರಿಗೇಳ 84 ಲಕ್ಷ ಜೀವರಾಶಿ ಎಲ್ಲಾ ಕ್ಯಾಟಗರಿಗೂ ಎಲ್ಲರಿಗೂ ಕೊಡ್ಬೇಕು. ಏವಂ ಹಿ ಲೋಕೆ ಈಶ್ವರಾಣಾಂ ಅನುಗ್ರಹೇ ನಿಗ್ರಹೇ ಚ ಸ್ವಾತಂತ್ರ್ಯಂ ದೃಷ್ಟಂ ಸ್ವೇಷು. ಈ ರೀತಿ ಅಲ್ವೇ ಈಶ್ವರರಾದವರಿಗೆ ತಮ್ಮನ್ನು ನಿಗ್ರಹ ಮಾಡೋಕ್ಕೂ ಅನುಗ್ರಹ ಮಾಡೋಕ್ಕೂ ಸ್ವಾತಂತ್ರ್ಯ ಕಂಡಿದೆ ತಮ್ಮರಲ್ಲಿ. ನಾಗ ಇಲ್ಲ ತಿನ್ನ ಹೇಳ ಹೇಳ್ತೀನಿ, ಯಶೋ ಇವತ್ತು ಹೃದಯ ಹೇಳ. ಯಾರು ಅಲ್ಲಿ ಈಶ್ವರ ಅವರಿಗೆ ತಮ್ಮ ಭಕ್ತರ ವಿಷಯಕ್ಕೆ ಅನುಗ್ರಹ ಮಾಡೋಕ್ಕೂ ನಿಗ್ರಹ ಮಾಡೋದಕ್ಕೂ ಸ್ವಾತಂತ್ರ್ಯ ಇದೆ. ಪರಮೇಶ್ವರ ಅವನು
ಲೋಕ ಸೃಷ್ಟಿ ಮಾಡ್ದ, ಜನ್ಮನ ಸೃಷ್ಟಿ ಮಾಡ್ದ, ದೇವತೆನ ಸೃಷ್ಟಿ ಮಾಡ್ದ. ಅವ್ರಿಗೆ ಅನ್ನ ಬೇಕು ಇವಾಗ, ಅನ್ನ ಇಡೀ ಇರೋಕ್ಕಾಗಲ್ಲ, ಸೃಷ್ಟಿ ಮಾಡ್ತೀವಿ, ಯೋಚನೆ ಮಾಡ್ದ. ಆದ ಪ್ರವೇಶ ಭಾಷಕ ಬರೀತಾರೆ, ಈಶ್ವರಾದವರಿಗೆ ತಮ್ಮವರ ವಿಷಯದಲ್ಲಿ ಅನುಗ್ರಹ ಮಾಡಬೇಕು, ನಿಗ್ರಹ ಮಾಡಬೇಕು, ಅವರಿಗೆ ಸ್ವಾತಂತ್ರ್ಯವಿದೆ, ಸ್ವತಂತ್ರತೆ ಇದೆ, ಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಅವರು. ತದ್ವತ್ ಮಹೇಶ್ವರಸ್ಯಾಪಿ ಸರ್ವೇಶ್ವರತ್ವಾತ್ ತದ್ವತ್ ಮಹೇಶ್ವರಸ್ಯಾಪಿ ಸರ್ವೇಶ್ವರತ್ವಾತ್ ಸರ್ವಾನ್ ಪ್ರತಿ ನಿಗ್ರಹೇ ಅನುಗ್ರಹೇ ಚ ಸ್ವಾತಂತ್ರ್ಯಮೇವ. ಸರ್ವಾನ್ ಪ್ರತಿ ನಿಗ್ರಹೇ ಅನುಗ್ರಹೇ ಚ ಸ್ವಾತಂತ್ರ್ಯಮೇವ. ಹಾಗೆ ಮಹಾಶ್ಚಾಸು ಈಶ್ವರಶ್ಚ ಈಶ್ವರ ಈಶ್ವರಹೋ ದೊಡ್ಡ ಒಡೆಯ. ಅವನಿಗೆ ಸರ್ವೇಶ್ವರತ್ವ ಇರುವುದರಿಂದ ಅವನು ಅನುಗ್ರಹ ನಿಗ್ರಹದಲ್ಲಿ ಸ್ವಾತಂತ್ರ್ಯ ಪೂರ್ಣವಾಗಿದ್ದೇ ಇದೆ. ಅವಾಗ ಏನ್ ಮಾಡ್ಕೊಂಡ ಅನ್ನ ಸೃಷ್ಟಿ ಮಾಡಕ್ಕೆ ಇದೇ ಪಂಚಭೂತ ಬೇಕಾಯ್ತು. ಯಾವ ಪಂಚಭೂತಗಳಿಂದ ದೇವಾದಿ ಸೃಷ್ಟಿ ಮಾಡಿದ್ನೋ, ವಿರಾಟ್ ಸೃಷ್ಟಿ ಮಾಡಿದ್ನೋ ಅದೇ ಪಂಚಭೂತವನ್ನೇ ಸೋದ್ಭೇವ ಸಮೂರ್ಛಿತ್ಯ ಸೋಪೋಭ್ಯತಪತ್ ತಾಭ್ಯೋ ವಿತಪ್ತಾಭ್ಯ ತಾಭ್ಯೋ ವಿತಪ್ತಾಭ್ಯಃ ಮೂರ್ತಿರಜಾಯತ ಮೂರ್ತಿರಜಾಯತ ಯಾವೈಷಾ ಮೂರ್ತಿರಜಾಯತ ಅನ್ನಂ ವೈ ತತ್ ಯಾವೈಷಾ ಮೂರ್ತಿರಜಾಯತ ಅನ್ನಂ ವೈ ತತ್ ಸೋಪೋऽभ्यतपत् ತಾಭ್ಯೋ ವಿತಪ್ತಾಭ್ಯೋ ಮೂರ್ತಿರಜಾಯತ ಯಾವೈಷಾ ಮೂರ್ತಿಃ ಅಜಾಯತ ಅನ್ನಂ ವೈ ತತ್ ಸಹ ಆಪಃ ಅಪಃ ಅಪಃ ಅಭ್ಯತಪತ್ ತಾಭ್ಯಃ ಅಭಿತಪ್ತಾಭ್ಯಃ ಮೂರ್ತಿಃ ಅಜಾಯತ ಯಾ ವೈ ಸಾ ಮೂರ್ತಿಃ ಅಜಾಯತ ಅನ್ನಂ ವೈ ತತ್. ಮೂರ್ತಿ ಘನ ಘನ ರೂಪ ಅಂತ ಅನಿಸ್ತು. ರೊಟ್ಟಿ, ಚಪಾತಿ, ಗಿಡ್ಲಿ, ಅನ್ನ, ಹಾರು, ಜಲ. ಸಹ ಅಂದ್ರೆ ಆ ಪ್ರಜಾಪತಿ ಈಶ್ವರನು, ಅಪಹ ಅಂದ್ರೆ ನೀರನ್ನ ಸತ್ಯ ಕುರಿತು ಅಭ್ಯದ ತಪಸ್ ಮಾಡ, ಐ ತೆಗಿ ಅನ್ನನ, ಐ ಹೊರ ತೆಗಿ ಅನ್ನನ ಅಂತ ಹೇಳಿ ಆ ಪಂಚಭೂತಗಳನ್ನು ಕುರಿತು ಆ ಒಳ ಇಟ್ಕೊಂಡ್ಬಿಟ್ಟಿದ್ದು ಅನ್ನವನ್ನ ತೆಗೆಸ್ತು. ಅನ್ನವನ್ನ ಅಭ್ಯದ ತಾಪ ಮಾಡ್ದ. ತಾಪ ಮಾಡಿಕೊಳ್ಳೇನೆ ಆ ಪಂಚಭೂತಗಳನ್ನು ಒಂದು ಮೂರ್ತಿ ಒಂದು ಬಂತು, ಅನ್ನ ಆಹಾರ ಬಂತು. ಯಾವ ಮೂರ್ತಿ ಬಂತೋ, ಆಕಾರ ಘನರೂಪ ಬಂತೋ ಅದೇ ಎಲ್ಲರಿಗೂ ಅನ್ನ ಆಗ್ಬಿಡ್ತು. ಗಬ 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 ತಿಂತಿದ್ದೆ ಅಂದ್ಬಿಟ್ಟು. ಆದ್ರೆ ಅನ್ನ ಗೊತ್ತಾಯ್ತು ನನ್ನ ತಿಂತಾರೆ ಅಂತ. ಈಗ ಒಂದ್ಸಲ ದಾಕ್ಷಿಣ ಹಾಗೆ ಪಕ್ಕದ ಓಡೋಗ್ಬಿಡ್ತಲ್ಲ, ಒಂದು ಮತ್ತೆ ತಗೊಳ್ ಹೋಗ್ತೀರಾ, ಹಾಕೋತೀರಾ, ಅದೆಲ್ಲ ಇಲ್ಲಿ ಬಿಟ್ಬಿಡುತ್ತೆ, ಓಡೋಗ್ಬಿಡುತ್ತೆ. ಓಡೋಕ್ಕೆ ಕಳ್ಳ ಮತ್ತೆ ಆರಿಸ್ಕೊಂಡು ಆ ನೇರಳೆ ಹೆಣ್ಣು ಇನ್ನೊಂದು ಸಿಗೋದೇ ಇಲ್ಲ ಕಣ, ಓಡ್ಬಿಡುತ್ತೆ. ಎಷ್ಟೊತ್ತು ಆ ಪಂಚಭೂತಗಳೆಂಬ ಅನ್ನವು ಅನ್ನಪ್ಪನ್ನ ಪಂಚಭೂತಗಳನ್ನ ಉದ್ದೇಶಿಸಿಕೊಂಡು ತಾಪ ಮಾಡೋಣ. ಇಲ್ಲೆಲ್ಲೋ ಇದೆ ಅನ್ನ ಅಡಗಿದೆ, ಇವರೇ ಅನ್ನ ಕೊಡಬೇಕು ಅಂತ ಹೇಳಿ ಆ ಪಂಚಭೂತಗಳ ವಿಷಯ ಡೀಪ್ ಆಗಿ ವಿಷಯ ಮಾಡಿದ. ಅಲ್ಲಿ ಯಾವ್ಯಾವ ಅನ್ನ ಇದೆ, ಯಾರ್ಯಾರಿಗೆ ಯಾವ್ಯಾವ ಅನ್ನ ಹೇಗೆ ಬರುತ್ತೆ ಅಂತ. ಪಂಚಭೂತವೇ ಅನ್ನ ಮಾಡಿದ್ರು ಎಲ್ಲರೂ ತಿನ್ನೋ ಹಾಗಿಲ್ಲ. ನಿನ್ನ ಹಸುವಿಗೆ ಒಂದು ಬಿಕ್ಕಿಟ್ಟು ಅನ್ನ ಹಾಕ್ಬಿಟ್ರೆ, ನಮ್ಮ ಅನ್ನ ಹಾಕ್ಬಿಟ್ರೆ ಇನ್ನೊಬ್ಬರು ಸತ್ತೋಗುತ್ತೆ. ನಮಗೆ ಒಂದು ಪೆಂಡಿ ಹುಲ್ಲು ಹಾಕ್ಬಿಟ್ರೆ ನಾವು ಸತ್ತೋಗ್ತೀವಿ. ಅದಕ್ಕೆ ಹುಲ್ಲೇ ನಮ್ಗೆ ಅನ್ನ. ಅದಕ್ಕೆ ಅದೇ ಪ್ರಾಣಿಗಳಿಗೆ ಭಕ್ಷ್ಯ ಭೋಜ್ಯ ಉಪ್ಪುಳಿ ಖಾರ ಹಾಕಿದ್ ಬೇಡ ಅವರಿಗೆ. ಈ ಹುಲಿಗೆ, ಸಿಂಹಕ್ಕೆ ನೀವು ಸಾರು, ಹುಳಿ, ಸಾಂಬಾರು ಇದು ಕೊಟ್ಟರೆ ತಿನ್ನಲ್ಲ, ಅದು ಮೂಸತ್ತೆ ಹೋಗುತ್ತೆ. ಹಾಗೆ ಆಡಿಂದು, ಕುರಿದು, ಇದೊಂದು ಜಿಂಕೆ ಮಾಂಸ ಕೊಡೋದು ಗಲದವಾಗಿರುತ್ತೆ. ಆಯಾಯ ಪ್ರಾಣಿಗೆ ಆಯತಕ್ಕಂತ ಅನ್ನ. ಗಿಡ ಮರ ಬಳ್ಳಿಗಳಿಗೆ ಗೊಬ್ಬರ, ನೀರು ಇದೇ ಅನ್ನ. ಅದಕ್ಕೆ ಈ ಅನ್ನ ಹಾಕಿದ್ರೆ ಆಗಲ್ಲ. ಎಲ್ಲಕ್ಕೂ ಅನ್ನ ಇರ್ತೋ, ಅದು ಆಯಾಯ ದೇಹಕ್ಕೆ ಆಯಾಯ ತಕ್ಕ ಎಲ್ಲರೂ ಒಂದೇ ಅನ್ನ ಬಿಡಿಗೆ ಬಹಳ ಕಷ್ಟ ಆಗ್ತದೆ ಗೊತ್ತಾ. ನೀವು ಪ್ರಪಂಚದಲ್ಲ ಮಾಂಸಾಹಾರಿ ಆಗ್ಬಿಟ್ರೆ, ಅದ ಪ್ರಪಂಚದಲ್ಲ ಸಸ್ಯಾಹಾರಿ ಆಗ್ಬಿಟ್ರೆ ಅಕ್ಕಿ 500 ರೂಪಾಯಿ ಕೆಜಿ. 2/3 ಮಾಂಸಾಹಾರಿ ಇರೋದು ಪ್ರಪಂಚದಲ್ಲೇ. ಹಾಗಾಗಿ ಅಕ್ಕಿ ತಿನ್ನೋಕಾಗ್ತಿದೆ. ಎಲ್ಲರೂ ಅಕ್ಕಿನ ತಿನ್ನೋ ಮಾಡ್ಬಿಟ್ಟು ಒಲ್ಸೋಕ್ಕಾಗಲ್ಲ. 100 ರೂಪಾಯಿ 50 ರೂಪಾಯಿ ಕೆಜಿ, 500 ರೂಪಾಯಿ ಆಗುತ್ತೆ. ಅಭಿತಪ್ತಾಭ್ಯ ಉಪಾದಾನಭೂತಾಭ್ಯ ಮೂರ್ತಿ ಧಾರಣ ಸಮರ್ಥಂ ಘನರೂಪಂ ಧಾರಣ ಸಮರ್ಥಂ ಚರಾಚರ ಲಕ್ಷಣ ಅಜಾಯತ ಉತ್ಪನ್ನಂ. ಆ ತಾಪಗೊಂಡದ್ದಾದ ಆ ಉಪಾದಾನ ಕಾರಣವಾಗಿರುವ ಪಂಚಭೂತಗಳಿಂದ ಒಂದು ಘನರೂಪವಾದ ಮೂರ್ತಿ ದೇಹವನ್ನು ಧಾರಣೆ ಮಾಡ್ಕೊಂಡು ಸಮರ್ಥವಾಗಿರೋದು. ಇಡ್ಲಿ, ದೋಸೆ, ಚಪಾತಿ, ಉಪ್ಪಿಟ್ಟು, ಅನ್ನ, ಸಾರು, ಹುಳಿ, ಪಲ್ಯ, ಇನ್ನು ಬೇರೆ ಸ್ವೀಟ್ ಇಲ್ಲ, ಬೋಂಡ, ಜಿಲೇಬಿ, ಮುಗ್ಗೆಸಿ ಬಾತು. ಇಷ್ಟ ನನಗೆ ಯಾವ್ದು ಇಷ್ಟ ಜಾಸ್ತಿ? ನಾನು ಕೊಡಲ್ಲ, ಸುಮ್ಮನೆ ಹೇಳು ಅಷ್ಟೇ.
ಹೇಳ್ತೀರಾ ಕೊಡ್ತೀರಾ ಕೇಳ್ಬೇಡ ಕೇಳಿದಷ್ಟೆ. ಧಾರಣ ಸಮರ್ಥವಾಗಿರ್ತಕ್ಕಂತಹ ಒಳ್ಳೆ ಇದು ಚರಾಚರ ರೂಪ ಆಗಿರ್ತಕ್ಕಂತಹ ಪ್ರಾಣಿಗಳನ್ನು ಧಾನ್ಯ ಮಾಡೋಕೆ ಸಮರ್ಥವಾಗಿರುವಂತಹ ಅನ್ನವನ್ನ ಸೃಷ್ಟಿ ಮಾಡ್ದ. ಅನ್ನಂ ವೈತತ್ ಮೂರ್ತಿ ರೂಪಂ ಯಾವೈಷಾ ಮೂರ್ತಿರಜಾಯತ. ಯಾವ ಮೂರ್ತಿ ಉಂಟಾಯಿತೋ ಉಂಟಾದ ಮೂರ್ತಿ ಅನ್ನ ಆಕಾರ, ಮೂರ್ತಿನ ಆಕಾರದಿಂದ ಕೂಡಿದ್ದು, ಒಂದು ನಿಯತವಾದ ಒಂದು ಪರಿಮಾಣ ಅಳತೆಯಿಂದ ಕೂಡಿದ್ದಾಗಿರುವಂತಹ ಅನ್ನವನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿಕೊಳ್ಳ ಇವಾಗ ತದೇನ ಸೃಷ್ಟಂ ಪರಾಂಗತ್ಯ ಜಿಘಾಂಸತ್. ತದೇನ ಸೃಷ್ಟಂ ಪರಾಂಗತ್ಯ ಜಿಘಾಂಸತ್. ತದ್ವಾಚಾ ಅಜಿಘೃಕ್ಷತ್. ತದ್ವಾಚಾ ಅಜಿಘೃಕ್ಷತ್. ತನ್ನ ಶಕ್ನೋದ್ವಾಚಾ ಗ್ರಹೀತುಂ. ತನ್ನ ಶಕ್ನೋದ್ವಾಚಾ ಗ್ರಹೀತುಂ. ಸ ಯದ್ಧೇನ ದ್ವಾಚಾ ಗ್ರಹೀಷ್ಯತ್. ಸ ಯದ್ಧೇನ ದ್ವಾಚಾ ಗ್ರಹೀಷ್ಯತ್. ಅಭಿವ್ಯಾಹೃತ್ಯ ಹೈವಾನ್ನಮತ್ರಪ್ಸ್ಯತ್. ಅಭಿವ್ಯಾಹೃತ್ಯ ಹೈವಾನ್ನಮತ್ರಪ್ಸ್ಯತ್. ಸ ಪ್ರಾಣೇನ ಜಿಘೃಕ್ಷತ್. ತನ್ನ ಶಕ್ನೋ ಪ್ರಾಣೇನ ಗ್ರಹೀತುಂ. ತನ್ನ ಶಕ್ನೋ ಪ್ರಾಣೇನ ಗ್ರಹೀತುಂ. ಸ ಯದ್ಧೇನ ಪ್ರಾಣೇನ ಗ್ರಹೀಷ್ಯತ್. ಅಭಿಪ್ರಾಣ್ಯ ಹೈವಾನ್ನಮತ್ರಪ್ಸ್ಯತ್. ಅಭಿಪ್ರಾಣ್ಯ ಹೈವಾನ್ನಮತ್ರಪ್ಸ್ಯತ್. ಚಕ್ಷುಷಾ ಜಿಘೃಕ್ಷತ್. ತನ್ನ ಶಕ್ನೋ ಚಕ್ಷುಷಾ ಗ್ರಹೀತುಂ. ತನ್ನ ಶಕ್ನೋ ಚಕ್ಷುಷಾ ಗ್ರಹೀತುಂ. ಯದ್ಧೇನ ಚಕ್ಷುಷಾ ಗ್ರಹೀಷ್ಯತ್. ಯದ್ಧೇನ ಚಕ್ಷುಷಾ ಗ್ರಹೀಷ್ಯತ್. ದೃಷ್ಟ್ವಾ ಹೈವಾನ್ನಮತ್ರಪ್ಸ್ಯತ್. ದೃಷ್ಟ್ವಾ ಹೈವಾನ್ನಮತ್ರಪ್ಸ್ಯತ್. ತಚ್ಛೋತ್ರೇಣ ಜಿಘೃಕ್ಷತ್. ತಚ್ಛೋತ್ರೇಣ ಜಿಘೃಕ್ಷತ್. ತನ್ನ ಶಕ್ನೋ ಶ್ರೋತ್ರೇಣ ಗ್ರಹೀತುಂ. ತನ್ನ ಶಕ್ನೋ ಶ್ರೋತ್ರೇಣ ಗ್ರಹೀತುಂ. ಯದ್ಧೇನ ಛೋತ್ರೇಣ ಗ್ರಹೀಷ್ಯತ್. ಯದ್ಧೇನ ಶ್ರೋತ್ರೇಣ ಗ್ರಹೀಷ್ಯತ್. ಶುತ್ವಾ ಹೈವಾನ್ನಮತ್ರಪ್ಸ್ಯತ್. ತತ್ತ್ವಚಾ ಜಿಘೃಕ್ಷತ್. ತನ್ನ ಶಕ್ನೋ ತ್ವಚಾ ಗ್ರಹೀತುಂ. ತನ್ನ ಶಕ್ನೋ ತ್ವಚಾ ಗ್ರಹೀತುಂ. ಯದ್ಧೇನ ತ್ವಚಾ ಗ್ರಹೀಷ್ಯತ್. ಯದ್ಧೇನ ತ್ವಚಾ ಗ್ರಹೀಷ್ಯತ್. ಸ್ಪೃಷ್ಟ್ವಾ ಹೈವಾನ್ನಮತ್ರಪ್ಸ್ಯತ್. ಸ್ಪೃಷ್ಟ್ವಾ ಹೈವಾನ್ನಮತ್ರಪ್ಸ್ಯತ್. ತನ್ಮನಸಾ ಜಿಘೃಕ್ಷತ್. ತನ್ಮನಸಾ ಜಿಘೃಕ್ಷತ್. ಮನಸಾ ಗ್ರಹೀತುಂ. ತನ್ನ ಶಕ್ನೋನ್ಮನಸಾ ಗ್ರಹೀತುಂ. ಯದ್ಧೇನ ಮನಸಾ ಗ್ರಹೀಷ್ಯತ್. ಧ್ಯಾತ್ವಾ ಹೈವಾನ್ನಮತ್ರಪ್ಸ್ಯತ್. ಧ್ಯಾತ್ವಾ ಹೈವಾನ್ನಮತ್ರಪ್ಸ್ಯತ್. ತಚ್ಛಿಷ್ಟೇನ ಗ್ರಹೀಷ್ಯತ್. ತಚ್ಛಿಷ್ಣೇನ ಜಿಘೃಕ್ಷತ್. ಶಿಷ್ಟಿನ ಹೆಂಗ ಗ್ರಹಣ ಮಾಡೋದಾಗತ್ತಪ್ಪ. ಶಿಷ್ಟಿನ ಜಿಘೃಕ್ಷಿತ ಅದು ಹಿಡಿಯಕಾಲಪ್ಪ. ತನ್ನ ಶಕ್ನೋ ಶಿಷ್ಟೇನ ಗ್ರಹೀತುಂ. ಯದ್ಧೇನ ಶಿಷ್ಟೇನ ಗ್ರಹೀಷ್ಯತ್. ವಿಸಿಜ್ಯ ಹೈವಾನ್ನಮತ್ರಪ್ಸ್ಯತ್. ತದೇನ ಸೃಷ್ಟಂ ಪರಾಂಗತ್ಯ ಜಿಘಾಂಸತ್. ತದ್ವಾಚಾ ಜಿಘೃಕ್ಷತ್. ತನ್ನ ಶಕ್ನೋದ್ವಾಚಾ ಗ್ರಹೀತುಂ. ಯದ್ಧೇನ ದ್ವಾಚಾ ಗ್ರಹೀಷ್ಯತ್. ಅಭಿವ್ಯಾಹೃತ್ಯ ಹೈವಾನ್ನಮತ್ರಪ್ಸ್ಯತ್. ತತ್ಪ್ರಾಣೇನ ಜಿಘೃಕ್ಷತ್. ತನ್ನ ಶಕ್ನೋತ್ಪ್ರಾಣೇನ ಗ್ರಹೀತುಂ. ಯದ್ಧೇನ ಪ್ರಾಣೇನ ಗ್ರಹೀಷ್ಯತ್. ಅಭಿಪ್ರಾಣ್ಯ ಚಕ್ಷುಷಾ ಜಿಘೃಕ್ಷತ್. ತನ್ನ ಶಕ್ನೋ ಚಕ್ಷುಷಾ ಗ್ರಹೀತುಂ. ಸ ಯದ್ಧೇನ ಚಕ್ಷುಷಾ ಗ್ರಹೀಷ್ಯತ್. ದೃಷ್ಟ್ವಾ ಹೈವಾನ್ನಮತ್ರಪ್ಸ್ಯತ್. ತಚ್ಛ್ರೋತ್ರೇಣ ಜಿಘೃಕ್ಷತ್. ತನ್ನ ಶಕ್ನೋ ಶ್ರೋತ್ರೇಣ ಗ್ರಹೀತುಂ. ಸ ಯದ್ಧೇನ ಶ್ರೋತ್ರೇಣ ಗ್ರಹೀಷ್ಯತ್. ಶ್ರುತ್ವಾ ಹೈವಾನ್ನಮತ್ರಪ್ಸ್ಯತ್. ತತ್ತ್ವಚಾ ಜಿಘೃಕ್ಷತ್. ತನ್ನ ಶಕ್ನೋ ತ್ವಚಾ ಗ್ರಹೀತುಂ. ಸ ಯದ್ಧೇನ ತ್ವಚಾ ಗ್ರಹೀಷ್ಯತ್. ತ್ರಪ್ಸ್ಯತ್. ತನ್ಮನಸಾ ಜಿಘೃಕ್ಷತ್. ತನ್ನ ಶಕ್ನೋನ್ಮನಸಾ ಗ್ರಹೀತುಂ. ಯದ್ಧೇನ ಮನಸಾ ಗ್ರಹೀಷ್ಯತ್. ಧ್ಯಾತ್ವಾ ತನ್ನ ಶಕ್ನೋಚ್ಛಿಷ್ಟೇನ ಗ್ರಹೀತುಂ. ಸ ಯದ್ಧೇನ ಚ್ಛಿಷ್ಟೇನ ಗ್ರಹೀಷ್ಯತ್. ವಿಸೃಜ್ಯ ಹೈವಾನ್ನಮತ್ರಪ್ಸ್ಯತ್. ತತ್ ಏನತ್ ಸೃಷ್ಟಂ ಪರಾಕ್ ಅತ್ಯಜಿಘಾಂಸತ್. ತತ್ ವಾಚಾ ಅಜಿಘೃಕ್ಷತ್. ತತ್ ನ ಅಶಕ್ನೋತ್ ವಾಚಾ ಗ್ರಹೀತುಂ. ಸಹ ಯತ್ ಹ ಏನತ್ ವಾಚಾ ಅಗ್ರಹೈಷ್ಯತ್. ಅಭಿವ್ಯಾಹೃತ್ಯ ಹ ಏವ ಅನ್ನಂ ಅತ್ರಪ್ಸ್ಯತ್. ತತ್ ಪ್ರಾಣೇನ ಅಜಿಘೃಕ್ಷತ್. ತತ್ ನ ಅಶಕ್ನೋತ್ ಪ್ರಾಣೇನ ಗ್ರಹೀತುಂ. ಸಹ ಯತ್ ಹ ಏನತ್ ಪ್ರಾಣೇನ ಅಗ್ರಹೀಷ್ಯತ್. ಅಭಿಪ್ರಾಣ್ಯ ಹ ಏವ
ಅನ್ನಂ ಅತ್ರಪ್ಸ್ಯತ್ ತತ್ ಚಕ್ಷುಷಾ ಅಜಿಘೃಕ್ಷತ್ ತತ್ ನ ಅಶಕ್ನೋತ್ ಚಕ್ಷುಷಾ ಗ್ರಹೀತುಂ ಸಹ ಯತ್ ಹ ಏನತ್ ಚಕ್ಷುಷಾ ಅಗ್ರಹೀಷ್ಯತ್ ದೃಷ್ಟ್ವಾ ಹ ಏವ ಅನ್ನಂ ಅತ್ರಪ್ಸ್ಯತ್ ತತ್ ಶ್ರೋತ್ರೇಣ ಅಜಿಘೃಕ್ಷತ್ ತತ್ ನ ಅಶಕ್ನೋತ್ ಶ್ರೋತ್ರೇಣ ಗ್ರಹೀತುಂ ಸಹ ಯತ್ ಏನತ್ ಹ ಏನತ್ ಶ್ರೋತ್ರೇಣ ಅಗ್ರಹೀಷ್ಯತ್ ಶ್ರುತ್ವಾ ಹ ಏವ ಅನ್ನಂ ಅತ್ರಪ್ಸ್ಯತ್ ತತ್ ತ್ವಚಾ ಅಜಿಘೃಕ್ಷತ್ ತತ್ ನ ಅಶಕ್ನೋತ್ ತ್ವಚಾ ಗ್ರಹೀತುಂ ಯತ್ ಹ ಏನತ್ ಸಹ ಯತ್ ಹ ಏನತ್ ತ್ವಚಾ ಅಗ್ರಹೀಷ್ಯತ್ ಸ್ಪೃಷ್ಟ್ವಾ ಹ ಏವ ಅನ್ನಂ ಅತ್ರಪ್ಸ್ಯತ್ ತತ್ ಮನಸಾ ಅಜಿಘೃಕ್ಷತ್ ತತ್ ನ ಅಶಕ್ನೋತ್ ಮನಸಾ ಗ್ರಹೀತುಂ ಸಹ ಯತ್ ಹ ಏನತ್ ಮನಸಾ ಅಗ್ರಹೀಷ್ಯತ್ ಧ್ಯಾತ್ವಾ ಹ ಏವ ಅನ್ನಂ ಅತ್ರಪ್ಸ್ಯತ್ ತತ್ ಶಿಷ್ಣೇನ ಅಜಿಘೃಕ್ಷತ್ ತತ್ ನ ಅಶಕ್ನೋತ್ ಶಿಷ್ಣೇನ ಗ್ರಹೀತುಂ ಸಹ ಯತ್ ಹ ಏನತ್ ಶಿಷ್ಣೇನ ಅಗ್ರಹೈಷ್ಯತ್ ವಿಸೃಜ್ಯ ಹ ಏವ ಅನ್ನಂ ಅತ್ರಪ್ಸ್ಯತ್. ಎಲ್ಲ ಅಘೃಕ್ಷತ್ ಅನ್ನೋದು ಅತ್ರಪ್ಸ್ಯತ್ ಅನ್ನೋದು ಋಣ್ಣು ಸಪ್ತ ಆಗ್ಬಿಡ್ತಿತ್ತು ಬಿಟ್ಟಿದ್ರೆ ಅದು ತತ್ವನೇ ಅದು ಏನಂತ ಈ ಅನ್ನವು ಈ ಅನ್ನವು ಸೃಷ್ಟವಾದದ್ದು ಪರಾಕ್ ಹೊರಮುಖವಾಗಿ ಜಿಘಾಂಸಿದ್ದು. ಜಿಘಾಂಸಿದ್ದು ಕೊಲ್ಲೋದಲ್ಲ, ಹಣಹಿಂಸ ಗತ್ತಿ ಅರ್ಥ ಇದು. ಓಡೋಗಿಸ್ಬಿಡ್ದು, ಒಟ್ಟ ಕಿತ್ತು ಬಿಡ್ತಿದ್ದ ಅನ್ನ ಫಲ. ಹೇಗೆ ಚಿರತೆ ಅಟ್ಟಿಸ್ಕೊಂಡ್ಬಂದ್ರೆ ಜಿಂಕೆ ಓಡತ್ತಲ್ಲ, ಹುಲಿ ಚಿರತೆ ಅಟ್ಟಿಸ್ಕೊಂಡ್ಬಂದ್ರೆ ಜಿಂಕೆ ಪಟಾಪಟ ಹೆಂಗೆ ಓಡತ್ತೋ ಆ ರೀತಿ ಸೃಷ್ಟವಾದ ಅನ್ನ ಏನಂದ್ ಬಿಟ್ಟು ದೂರ ಓಡೋಗಿಸ್ ಮಾಡ್ತಿದ್ದೆ. ಅದನ್ನ ಮಾತಿನಿಂದ ಹಿಡಿಯಕ್ಕೆ ಪ್ರಯತ್ನ ಪಟ್ಟಂತೆ, ಬಾ 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 ಅಂತ. ಅದೇ ಬರುತ್ತೆ, ಬಾನ ಇನ್ನೂ ಜೋರ ಓಡುತ್ತೆ, ಕೇಳಿದ್ರೆ ಬರುತ್ತೆ, ಬಾನಿಂದ ಬರುತ್ತಾ. ಅವತ್ತೇನಾದ್ರೂ ಅಪ್ಪ ಪ್ರಜಾಪತಿ ಬಾಯಿಂದ ಅದನ್ನ ಅನ್ನವನ್ನು ಹಿಡಿದ್ಬಿಟ್ಟಿದ್ದೆ ಮಾತಿನಿಂದ, ಇವತ್ತು ಅವನ ಕಾರ್ಯವಾಗಿರೋ ನಾವು ಮಾತಾಡ್ತಾನೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾ ಇದ್ವಿ. ಬಾಯಿಂದ ಹಿಡಿದ್ಬಿಟ್ಟಿದ್ರೆ, ಬಾಯಿಂದ ಮಾತು ಶಬ್ದೋಚ್ಚಾರ ಮಾತಾಡೋದ್ರಿಂದಲೇ ಅನ್ನವನ್ನು ಹಿಡಿದ್ಬಿಟ್ಟಿದ್ರೆ ನಾವು ಮಾತಾಡೋದ್ರಿಂದ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಿದ್ವಿ. ಅದಾಗೋಲ್ಲ. ಆಮೇಲೆ ಘ್ರಾಣೆಯಿಂದ ಹಿಡಿಯಕ್ಕೆ ಹೋದ, ಘ್ರಾಣೆಯಿಂದಕ್ಕೂ ಸಿಗಲಿಲ್ಲ. ಅವತ್ತೇನಾದ್ರು ಘ್ರಾಣೆಯಿಂದ ಸಿಕ್ಬಿಟ್ಟಿದ್ರೆ ಮೂಸಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಿದ್ರು, ತಪ್ತಿ ಮಾಡ್ತಿದ್ರು. ಆಮೇಲೆ ಕಣ್ಣಿನಿಂದ ಹಿಡಿಯಕ್ಕೆ ಹೋದ, ನೋಡ್ರಿ ಅಣ್ಣ ಒಳ್ಳೊಳ್ಳೆ ಚೆನ್ನಾಗಿದಲ್ಲ, ಒಳ್ಳೆ ಕೆಂಪ ರೋಡ್ ಸೂಪರ್ ಆಗಿದ್ದಲ್ಲ, ಇಡ್ಲಿ ದೋಸೆ ಚಪಾತಿ ತುಂಬಾ ಚೆನ್ನಾಗಿದೆ, ಕಣ್ಣು ನೋಡಿ. ಆ ಕಣ್ಣಿನಿಂದ ಅನ್ನ ತಗೊಳಕ್ ಆಗಲೇ ಇಲ್ಲ. ಅವತ್ತೇನಾದ್ರು ಪ್ರಜಾಪತಿ ಕಣ್ಣಿನಿಂದ ನೋಡಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ರೆ ಅವರ ಕಾರ್ಯವಾಗಿ ನಾವು ಕೂಡ ನೋಡಿ ಹೊಟ್ಟೆ ತುಂಬಿಸ್ಕೊಬಹುದಾಗಿತ್ತು. ಹಾಗೆ ತ್ವಕ್ಕು, ಶ್ರೋತ್ರ, ತ್ವಕ್ಕು, ಮನಸ್ಸು, ಶಿಷ್ಟ ಇಷ್ಟರಿಂದಲೂ ಹಿಡಿಯಕ್ ಹೋದ, ಯಾವುದು ಹಿಡಿಯಕ್ಕಾಗಲಿಲ್ಲ. ಅವತ್ತೇನಾದ್ರು ಅವ್ನು ಹಿಡಿದು ಬಿಟ್ಟಿದ್ರೆ ಆಯಾ ಕ್ರಿಯೆಯಿಂದ ನಾವು ಅದನ್ನ ಪಡ್ಕೊಂಡ್ಬಿಡ್ತಿದ್ವಿ, ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಿದ್ವಿ. ಯಾವ್ದು ಅನ್ನ ಸಿಗಲೇ ಇಲ್ಲ. ಅನ್ನ ಓಡ್ ಹೋಗ್ತಾ ಇದೆ, ಅನ್ನ ತೊಗೊಳಕ್ಕಾಗೋದಿಲ್ಲ, ಸುಸ್ತಾಗ್ತಾ ಇದೆ, ಓಡಿ ಸುಸ್ತಾಗ್ತಾ ಇದೆ. ಏನ್ ಮಾಡೋದು? ತದೇದನ್ನಂ ಲೋಕಪಾಲಾನಾಂ ಅರ್ಥೇ ಅಭಿಮುಖೇ ಸೃಷ್ಟಂ ಸತ್ ಯಥಾ ಮೂಷಕಾದಿ ಮಾರ್ಜರಾದಿ ಗೋಚರೇ ಸನ್ ಮಮ ಮೃತ್ಯುರನ್ನಾದಃ ಇತಿ ಮತ್ವಾ ಪರಾಕಂಚತೀತಿ ಪರಾಂಸತ್ ಅತು ನತೀತ್ಯ ಅಜಿಘಾಂಸತ್ ಅತಿಗಂತುಮೈಚ್ಛತ್ ಪಲಾಯಿತುಂ ಪ್ರಾರಭತ ಇತ್ಯರ್ಥಃ. ಈ ಅನ್ನವು ಲೋಕಪಾಲರಿಗೋಸ್ಕರವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಅನ್ನ ಏನಿತ್ತೋ ಅವರಿಗೋಸ್ಕರ, ಅವರ ಅಭಿಮುಖದಲ್ಲಿ ಸೃಷ್ಟವಾದ ಅನ್ನ. ಹೇಗೆ ನನ್ನ ತಿನ್ನ ಬರ್ತಾ ಇದ್ದಾನೆ ಇವನು ಗೊತ್ತಾಯ್ತಿದ್ದ ಅನ್ನಕ್ಕೆ ಕೊಟ್ಟು ಶೀಘ್ರ ಬುದ್ಧಿ ಫಲ ಒಡೆದು. ಅನ್ನ ಅಂದ್ರೆ ಎಲ್ಲವೂ ಅನ್ನವೇ, ಇಲಿಯೂ ಅನ್ನವೇ. ನಾವು ಇಡ್ಲಿ ದೋಸೆ ಚಪಾತಿ ಅದು ಓಡ್ ಹೋಗಲ್ಲ ಅಂತೀವಲ್ಲ, ಅದ ಮೂಲಭೂತವಾದಂತ ಸಸ್ಯಗಳು ಅದಕ್ಕೆ ತಿನ್ಸ್ಕೊಳಕ್ ಇಷ್ಟ ಇಲ್ಲ. ಯಾರಿಗೂ ತಿನ್ನೋಕೆ ಇಷ್ಟ ಹೊರತು ತಿನ್ಸ್ಕೊಳಕ್ ಇಷ್ಟ ಇಲ್ಲ. ನಾವು ಬಿಡದೆ ತಿಂತೀವಿ, ನಾವು ಬಿಡ ಇವಾಗ ಜಿಂಕೆಗೆ ತಿನ್ನಿಸ್ಕೊಳಕ್ ಇಷ್ಟ ಇಲ್ಲ, ಅದು ಬಿಡುತ್ತೆ ಚಿರುತ್ತೆ, ತಿನ್ನುತ್ತೆ. ಎಲ್ಲ ಮಾವಿನ ಹಣ್ಣಾಗ್ಲಿ ಎಲ್ಲವೂ ಕೂಡ ತನ್ನ ಸಂತತಿ ಜಾಸ್ತಿ ಆಗಿದೆ ಹಣ್ಣು ಬಿಡುತ್ತೆ ಹೊರತು
ತಿಂದಿ ಬಿಡಲ್ಲ ಅದು. ನನ್ನನ್ನು ತಿನ್ಲಿ ಜನ, ನಾನು ಮಾಡ್ಲಿಕ್ಕೆ ಅದು ಬಿಡಲ್ಲ. ನಾವು ಕಿತ್ಕೊಂಡು ತಿಂತೀವಿ. ಅದಕ್ಕೆ ಮಾತ್ರ ತನ್ನ ಸತ್ಯತೆ ಬೆಳೆಸ್ಕೋಬೇಕು, ತಾನು ಹೆಚ್ಚಾಗಬೇಕು ಅಂತ ಆಸೆ. ಮೃತ್ಯು ಗೋಚರ ಹೇಗೆ ಇಲಿಯೇ ಮುಂತಾದವುಗಳಿಗೆ ತಮಗೆ ಮೃತ್ಯುವಾದ ಮಾರ್ಜಾರ, ಬೆಕ್ಕೆ ಮುಂತಾದ ಗೋಚರ ಕೂಡೇನೆ ಓಡ್ ಹೋಗುತ್ತೋ, ಅದೇ ರೀತಿ ಸೃಷ್ಟವಾದ ಅನ್ನ ಓಡೋಕ್ ಶುರು ಮಾಡ್ತು. ಕಣ್ ತಪ್ಪಿಸ್ಕೊಂಡು ಓಡ್ ಹೋಗ್ತೀನಿ, ಸಿಗದೆ ಇರೋ ಓಡ್ತೀನಿ ಅಂತ ಹೇಳ್ಬಿಟ್ಟು ಒಟ್ಟ ಕಿತ್ತು. ಓಟ ಒಂದು ತಿನ್ನುವಂತವ್ರನ್ನ ಮೀರಿ ದಾಟಿ ಓಡೋದಕ್ಕೆ ಆರಂಭ ಮಾಡ್ತು. ತಮ್ಮ ಅನ್ನಾಭಿಪ್ರಾಯ ಮತ್ವ ಲೋಕಪಾಲ ಸಂಘಾತ ಕಾರ್ಯಕರಲಕ್ಷಣ ಪಿಂಡ ಅಸಮಜತ್ವಾತ್ ಅನ್ಯಾಂಶ ಅನ್ನಾದಾನ್ ಅಪಶ್ಯನ್ ತದನ್ನಂ ವಾಚಾ ವಚನ ವ್ಯಾಪಾರೇಣ ಅಜಿಗೃಕ್ಷತ್ ಗ್ರಹಿತುಮೈಚ್ಛತ್. ಆ ಅನ್ನದ ಅಭಿಪ್ರಾಯ ತಗೊಂಡು ಯಾಕೋ ಅನ್ನ ಓಡೋಗ್ತಾ ಇದೆ, ಅನ್ನಕ್ಕೆ ತಿನ್ನಿಸ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ, ಹತ್ತ ಬರ್ತಾ ಇಲ್ಲ. ಆದ್ರೆ ಲೋಕವು ಲೋಕಪಾಲ ಸಂಘಾತವಾದ ಇದು ಕಾರ್ಯಕರಣವಾದ ಪಿಂಡ ಇದೆ ಶರೀರ, ಅದು ಮೊದಲು ಹುಟ್ಟಿದ್ದಾದ್ರಿಂದ ಅವರಿಗೆ ಇನ್ನೊಬ್ರು ಅನ್ನ ತಿನ್ನೋರು ನೋಡ್ಲಿಲ್ಲ, ಅವ್ನಿಗೆ ಗೊತ್ತಿಲ್ಲ. ಇನ್ನೊಬ್ರು ಅನ್ನ ತಿನ್ನೋರು ನೋಡಿದ್ರೆ ನಾನು ಹೀಗೆ ತಿನ್ಬೇಕು ಅಂತ ಗೊತ್ತಾಗ್ತಿತ್ತು. ಮಕ್ಕಳು ನಾವು ನಿನ್ನ ತಿನ್ನೋ ನೋಡ್ಬಿಟ್ಟು ಹೇಗೆ ತಿನ್ನಿಸ್ವ, ಇಲ್ಲ ಮಕ್ಕಳು ತಿನ್ನೋಕೆ ಗೊತ್ತಾಗಲ್ಲ. ಅವ್ನು ತಿನ್ನಿಸ್ಬೇಕು ಮಕ್ಕಳಿಗೆ, ಅವಾಗ ಹೋಗಿ ತಿನ್ಬೇಕು. ಪಾಪ ಅದಕ್ಕೆ ಏನ್ ಕೊಟ್ಟು ಬಾಯಿಗೆ ಹಾಕೊಳುತ್ತೆ ಮಗುಗೆ. ಈಗ ಚೆನ್ನಾಗಿ ಬರೋದು ಚೆನ್ನಾಗಿ ಬರೋದು ಗೊತ್ತಿಲ್ಲ ಅದಕ್ಕೆ. ಅನ್ನ ಯಾವಾಗ ಓಡ್ ಹೋಯ್ತೋ, ಅನ್ನ ತಿನ್ನೋರು ನೋಡಿ ಕಲ್ಸ್ಕೊಳ್ಳೋಣ ಇವನಿಗೆ ಯಾರು ಅನ್ನ ತಿನ್ನೋರೇ ಇಲ್ಲ, ಅಲ್ಲಿ ಗೊತ್ತಾಗ್ತಾನೆ ಇಲ್ಲ ಆ ಇವನಿಗೆ, ಆದಿ ಪುರುಷನಿಗೆ. ಅನ್ನಾಂಶ ಅನ್ನದಾನ ಅಪಶನ್, ಅನ್ನ ತಿನ್ನೋರು ಬೇರೆಯವ್ರು ಕಾಣದೆ ಆ ಅನ್ನವನ್ನು ಹೇಗೆ ಹಿಡ್ಕೊಳ್ಬೇಕು ಗೊತ್ತಾಗ್ತೀನಿ. ಮುಂಚೆ ಮದನ ವ್ಯಾಪಾರ ಹಿಡಿಯಕ್ ಹೋದ. ಬರ್ರ 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 ಬರ್ತಿದ್ದೆ, ಬರ್ರ 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 ಅಂತ ಕೇಳ್ತಾರ ಅವರು. ತದ ಅನ್ನಂ ಅಶಕ್ನೋ ನ ಸಮರ್ಥೋ ಅಭವತು ವಾಚಾ ವಚನ ಕ್ರಿಯೆಯ ಗ್ರಹೀತು ಉಪಾದಾತು. ಆ ಅನ್ನವನ್ನ ಹೇಳ್ಕೊಳಕ್ ಸಮರ್ಥನಾಗಲಿಲ್ಲ ಮಾತಾಡುವಿಕೆಯಿಂದ. ಮಾತಾಡ್ತಾ ಮಾತಾಡ್ತಾ ಅನ್ನ ತಗೊಂಡ್ಬಿಡ್ತೀನಿ ಅಂತ 10 ಸಲ ಇಡ್ಲಿ ಅಂದ್ರೆ 10 ಇಡ್ಲಿ ಹೋಗ್ಬೇಕಪ್ಪ, ಹಂಗಾಗ್ಬೇಕು. ಹೋಗಲ್ಲ. 10 ಸಲ ಇಡ್ಲಿ ಅಂದ್ರೆ 10 ಎಷ್ಟು ಏನ್ ಮಾತಾಡೋ ಕ್ರಿಯೆಯಿಂದ ಹಿಡಿಯಕ್ಕೆ ಆಗಲಿಲ್ಲ, ಹಿಡಿಯಕ್ ಹೋದ. ಎಷ್ಟು ಮಾತಾಡೋದು ಕಿಚ್ಕೊಂಡು ಓಡ್ತಾ ಇದೆ. ಮೆಲ್ಲಿ ಮಾತಾಡಿದ್ರೆ ಕೇಳಿಸಿದ್ರೆ ಮಕ್ಕಳೇ ಇರ್ತಿತ್ತೇನೋ, ಜೋರ ಮಾತಾಡಿದ್ರೆ ಬಂದ ಅಂತ ಹೇಳ್ಬಿಟ್ಟು ಕುಟ್ಟು ಓಡ್ತಾ ಇದೆ ಅನ್ನ. ಮಾತನ್ನು ಹಿಡಿಯಕ್ ಆಗಲಿಲ್ಲ. ಸಹ ಪ್ರಥಮದ ಶರೀರಿ ಯದಿಹ ಏನದು ವಾಚ ಅಗ್ರಹಿಷ್ಯತ್ ಗೃಹೀತವಾನ್ ಸ್ಯಾದ್ ಅನ್ನಂ ಸರ್ವೋಪಿ ಲೋಕಃ ತತ್ಕಾರ್ಯಭೂತತ್ವಾತ್ ಅಭಿವ್ಯಾಹೃತ್ಯ ಇವ ಅನ್ನಮತ್ಸಪ್ಸ್ಯತ್ ಸುಪ್ತೋ ಅಭವಿಷ್ಯತ್. ಆ ಪ್ರಥಮ ಶರೀ ಮೊದಲು ಹುಟ್ಟಿದಂತ ವಿರಾಟ್ ಪುರುಷ ಒಂದು ವೇಳೆ ಆ ಸೃಷ್ಟವಾದ ಅನ್ನವನ್ನ ಮಾತಿನಿಂದ ಏನಾದ್ರು ಹಿಡ್ಕೊಂಡ್ಬಿಟ್ಟಿದ್ರೆ, ಅದು ರಂಗು ಹಿಡ್ಕೊಂಡ್ಬಿಟ್ಟಿದ್ರೆ, ಅವಾಗ ಎಲ್ಲಾ ಜನರು ಕೂಡ ಅವನ ಕಾರ್ಯವಾಗಿರುತ್ತಾರಾದ್ರಿಂದ ಮಾತಾಡ್ತಾನೆ ಅನ್ನವನ್ನು ಪಡ್ಕೊಂಡ್ಬಿಡ್ತಿದ್ರು, ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಿದ್ರು. ನೀನು ಅನ್ನ ತಿನ್ನೋ ಅವಶ್ಯಕತೆನೇ ಇರಲಿಲ್ಲ. ಮಾತಾಡುವಿಕೆಯಿಂದ ಹೊಟ್ಟೆ ತುಂಬಿಟ್ಟು ತೃಪ್ತರಾಗ್ಬಿಡುತ್ತಿದ್ರು. ಅಭಿವ್ಯಾಹೃತ್ಯ ಇವನ್ನ ಮಾತಾಡೋದ್ರಿಂದ ಅತ್ಸಪ್ಸತ್ ತೃಪ್ಯತಿಗೆ ಅತ್ಸಪ್ಸತ್ ಸ್ವಲ್ಪ ತೃಪ್ತ ಇವಾದಿ 4ನೇ ಗಣ ಅದು ತೃಪ್ಯತಿ. ಮನ್ಯ ಹನ್ಯಾತ್ ಕ್ಷುಪಿ ತೃಪ್ ಉಪಸ್ತೃಪ್ಯತಿ ತೃಪ್ಯತಿ ಲಿಪ್ಲುಪ್ ಅಪ್ಯಪ್ ಸಪ್ಸಿಬಿಯಬ್ ರಬ್ರಬ್ ಗಮ್ನಂ ಯಮೋ ರಮಿಃ ಕುಶಿರ್ದಂಶಿ ದೃಶಿ ದೃಷ್ಪುಷ್ ಕೃಷಿ ಅದೆಲ್ಲ ಅನಿಟ್ಟು. ಇದಕ್ಕೆ ಇಕಾರ ಬರಲ್ಲ, ಅನಿಟ್ಕಾರಕ್ಕೆ. ಆದ್ದರಿಂದ ಪ್ರಜಾಪತಿ ಕಾರ್ಯವಾಗಿರ್ತೇವೆ. ಆದ್ದರಿಂದ ನಾವು ಕೂಡ ಮಾತಾಡ್ತಾ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದಾಗಿತ್ತು, ಹಾಗಾಗ್ಬಿಡ್ತಿತ್ತು. ನಚೇತದಸ್ತಿ ಆದ್ರೆ ಇಲ್ಲ ಲೋಕದಲ್ಲಿ. ಅಥವಾ ನಾಶಕ್ನೋ ಭಾಷಾ ಗ್ರಹೀತು ಯೋಗಚ್ಛಾಮಃ ಪೂರ್ವಜೋಪಿ. ಪೂರ್ವಜನಾದ ವಿರಾಟ್ ಪುರುಷರಿಗೂ ಮಾತಿನಿಂದ ಅನ್ನ ಪಡ್ಕೊಳಕ್ ಆಗಲಿಲ್ಲ. ಯಾವತ್ತಿಗೂ ಯಾರಿಗೂ ಬಾಯಲ್ಲಿ ಮಾತಾಡೋದ್ರಿಂದ ಆಗಲ್ಲ.
ಬಾಯಿಂದ ಆಗತ್ತೆ, ಮಾತಾಡೋದ್ರಿಂದ ಹೊಟ್ಟೆ ತುಂಬಿಸ್ಕೋಕ್ಕಾಗಲ್ಲ. ಆಮೇಲೆ ಮುಂದಿನ ಇನ್ನೊಂದು ಪ್ರಯತ್ನ ಮಾಡು, ಇದೊಂದು ಪ್ರಯತ್ನ ಮಾಡು. ಸಮಾನ ಮನ್ಯತೆ ತತ್ ಪ್ರಾಣೇನ ತಚ್ಚಕ್ಷುಷ ತಚ್ಛೋತ್ರೇಣ ತತ್ವಚ ತನ್ಮನಸ ತಚ್ಛಿಷ್ಟೇನ ತೇನ ತೇನ ಕರ್ಣ ವ್ಯಾಪಾರೇಣ ಅನ್ನಂ ಗ್ರಹಿತುಮಶಕ್ನುವನ್ ಪಶ್ಚಾತ್ ಮುಂದಿಂದು ಹಾಗೆ ತಗೊಂಬಿಡಿ. ಹಾಗೆ ಮಾತಿಂದ ಆಗಲಿಲ್ವೋ, ಪ್ರಾಣ ಅಂದ್ರೆ ಘ್ರಾಣ, ಅದರಿಂದಲೂ ತಗೊಳಕ್ ಹೋದ ಆಗಲಿಲ್ಲ, ಕಣ್ಣಿಂದು ಹೋದ ಆಗಲಿಲ್ಲ, ಕಿವಿಯಿಂದಲೂ ತಗೊಳಕ್ಕಾಗಲಿಲ್ಲ, ಬಾಲ ಮುಟ್ಟೋ ತ್ವಚ ಇಂದ್ರಿಯದಿಂದ, ಮನಸ್ಸಿನಿಂದ, ಶಿಸ್ತದಿಂದ, ಈ ಆಯಾ ಇಂದ್ರಿಯ ವ್ಯಾಪಾರದಿಂದ ಏನ್ ಮಾಡಿ ಅನ್ನ ತೊಳಕ್ ಹೋಗೋಳ ಅನ್ನ ತೊಳಕ್ ಆಗ್ತಾನೆ, ಒಳಗ್ ಬರ್ತಾನೇ ಇಲ್ಲ. ಆಯಾ ಕಣ ವ್ಯಾಪಾರದಿಂದ ಅನ್ನವನ್ನ ಗ್ರಹಣ ಆಗದೆ ಇದೆ. ಕೊನೆಗೆ ಏನ್ ಮಾಡ್ದ? ತದ್ ಅಪಾನೇನ ಜಿಗೃಕ್ಷತ್ ತದಾವಯತ್ ಶ್ರೀಶೋ ಅನ್ನಸ್ಯ ಗೃಹೋ ಯದ್ವಾಯುಃ ನಾಯುರ್ವಾಯುಷಃ ಯದ್ವಾಯುಃ ತದಪಾನೇನ ಜಿಗೃಕ್ಷತ್ ತದಾವಯತ್ ಸೈಷೋನ್ನಸ್ಯ ಗ್ರಹಃ ಯದ್ವಾಯುಃ ಅನ್ನ ತತ್ ಅಪಾನೇನ ಅಜಿಘೃಕ್ಷತ್ ತತ್ ಆವಯತ್ ಸಹ ಏಷಃ ಅನ್ನಸ್ಯ ಗ್ರಹಃ ಯತ್ ವಾಯುಃ ಅನ್ನಾಯುಃ ವೈ ಏಷಃ ಯತ್ ವಾಯುಃ. ಅಪಾನದಿಂದ ಹೊಡಿಯಕ್ ಹೋದ. ಅಪಾನ ಗುದದ್ವಾದ ವ್ಯಾಪಾರ ಮಾಡೋ ಅಪಾನ ಅಲ್ಲ. ಗುದದ್ವಾದ ವ್ಯಾಪಾರ ಮಾಡುವ ಅಪಾನದಿಂದ ಹಿಡಿಯಕ್ಕಾಗಲ್ಲ. ಬಾಯಿ ಒಳಕ್ಕಾಗ ಹಿಡಿಯಕ್ಕಾಗಲ್ಲ. ಬಾಯಿನ ಒಳಗ್ ತಗೊಳ್ಳೋ ಅಪಾನ ಇದೆಯಲ್ಲ, ಆ ಅಪಾನದಿಂದ ಹಿಡಿಯೋಕೆ ಇಷ್ಟಪಟ್ಟ. ಟಕ್ ಒಳಗ್ ಹೋಗ್ಬಿಡ್ತು. ಇದೊಂದಪ್ಪ ಬ್ಲಕ್ಗಳು ಹೋಗಿ ಇಲ್ಲಿಂದ ಒಳಕ್ ಹೋಗುತ್ತೆ ಅನ್ನ ಅಂತ ಗೊತ್ತಾಯ್ತು. ಮುಂಚೆ ಅನ್ನ ಹೆಂಗ್ ಒಳಕ್ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅವನಿಗೆ. ಹೆಂಗ್ ತಿನ್ನೋದು ಅನ್ನೋ ಇದೆಲ್ಲ ಇದೆ, ಮಾವಿನ ಹಣ್ಣಿದೆ, ಚಪಾತಿ ಇದೆ, ಇಡ್ಲಿ ಇದೆ, ಹೆಂಗ್ ತಿನ್ನೋದು ಗೊತ್ತಾಗ್ತಿಲ್ಲ. ಹಾಕೊಂಡ ಒಳಕ್ ಹೋಗ್ ಹಿಂಗ್ ತಿಂದ ಒಳಕ್ ಹೋಗುತ್ತೆ ಅಂತ ಹೇಳಿ ಅಪಾನದಿಂದ ಒಳಗೆ ಎಳ್ಕೊಳ್ಳುವಂತಹ ವೃತ್ತಿಯಿಂದ ಹರಿಯಕ್ಕೆ ಇಷ್ಟಪಟ್ಟ ಆ ವಯಸ್ಸು ಬಂದ್ಬಿಡ್ತು. ಇದು ಅನ್ನದ ಗ್ರಹ. ಯಾವುದೋ ಈ ಅಪಾನವಾಯು. ಅಪಾನವಾಯು ಗುರುದಲ್ಲ, ಒಳಗೆ ಕೇಳ್ಕೊಳ್ಳುವಂತಹ ವಾಯು ಇದೆಯಲ್ಲ, ಅದು ಅನ್ನವನ್ನು ಗ್ರಹಣೆ ಮಾಡುವಂತಹ ವಾಯು. ಅದು ಪ್ರಾಣದಿಂದ ವಸ್ತು ಬಿಡ್ತೀವಿ, ಅಪಾನ ತಗೊಳ್ತೀವಿ ಒಳಕ್ಕೆ. ಅಪಾನವೇ ಈಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಅಂತ ಹೇಳಿ ಅವ್ರು ತಗೊಳಪ್ಪ ಒಳಕ್ಕೆ ಅನ್ನವನ್ನು ಅಂತ ಹೇಳಿ ನಾವು ಪ್ರಾಣಾಪಾನಾದಿಗಳಿಗೆ ಆಹುತಿ ಕೊಡೋದು. ಅದು ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಇದು ಅನ್ನದ ಗ್ರಹ ಅಂತ ಅಪಾನ ಅನ್ನೋದು. ಇದು ಅನ್ನ ಇರುವ ಆಯುಷಃ ಇದು ವಾಯು. ಅನ್ನಾಯು ಒಂದು ಅನ್ನಕ್ಕೆ ಆಯುಷು, ಅನ್ನದ ಗ್ರಹ, ಅನ್ನವನ್ನು ಹಿಡಿಯುವಂತಹದ್ದು ಯಾವುದು ಅಪಾನ ಎಂಬುದು ಅಂತ ಹೇಳಿ ಅನ್ನ. ಅಪಾನೇನ ವಾಯುನ ಮುಖಚ್ಛಿದ್ರೇಣ ತದ್ ಅನ್ನಂ ಅಜಿಘೃಕ್ಷತ್ ತದ್ ಆವಯತ್ ತದ್ ಅನ್ನಂ ಏವಂ ಜಗ್ರಾಹ ಆಯುಷಿತವಾನ್. ಆವಯತ್ ಯಾವ ಧಾತು? ಅವಗತಿ. ವಿಗತಿ ಪ್ರಾಪ್ತಿ ಅಶನಖಾಜನೇಶು. ಆವಯತ್ ಅಪಾನವೆಂಬ ವಾಯುವಿಂದ ಮುಖಚ್ಛಿದ್ರದಲ್ಲಿ ಬಾಯಲ್ಲಿ ತುತ್ತು ಇಲ್ಲಿ ಹಾಕೊಂಡು ನೋಡ್ದ, ಅಗ್ದ ಬಕ್ ಒಳಗೆ ಹೋಗ್ಬಿಡ್ದು. ಇಲ್ಲಿಂದ ತಿನ್ಬೋದು ಅನ್ನವನ್ನ ಅಂತ ಅವಾಗ ಯುರೇಕ ಕಂಡು ಹಿಡಿದ್ಬಿಟ್ಟ. ಅನ್ನ ತಿನ್ನುವ ಜಾಗ ಇದು, ಇಲ್ಲಲ್ಲ ಇಲ್ಲಲ್ಲ ಇಲ್ಲಲ್ಲ, ಇಲ್ಲಿಂದೇ ತಿನ್ಬೇಕು ಅಂತ ಕಂಡು ಹಿಡಿದ್ಬಿಟ್ಟ. ಆ ಜ್ಞಾನಿ ಆಗ್ಬಿಟ್ಟ. ಅನ್ನ ಫಸ್ಟ್ ಕಂಡು ಹಿಡಿದ ಅವನೇ ಎಣ್ಣೆ ತಿನ್ಬೇಕು ಅಂತ. ಮುಂಚೆ ಅನ್ನ ತಿನ್ನೋದು ಗೊತ್ತಿರ್ಲಿಲ್ಲ, ಎಲ್ಲೆಲ್ಲೋ ಹಾಕೊಂಡು ನೋಡ್ದು, ಇಲ್ಲಿ ಎಲ್ಲ ಹಾಕಿ ಒಳಗೆ ಹೋಗ್ತಾ ಇಲ್ಲ. ಕಣ್ಣು ಮೂಗಲ್ಲಿ ಇಲ್ಲಿ ಹಾಕೊಂಡು ನೋಡ್ದ, ಇದು ಅನ್ನ ತಿನ್ನುವ ಜಾಗ ಅಂತೇಳಿ ಕಂಡು ಹಿಡ್ದ. ಮುಖಚ್ಛಿದ್ರದಿಂದ ಅನ್ನವನ್ನ ಹಿಡಿಯೋದಕ್ಕೆ ಇಷ್ಟಪಟ್ಟ. ಅದು ಒಳಕ್ಕದು ಹೋಗ್ಬಿಡ್ತು, ಅನ್ನವನ್ನು ಹಿಡ್ಕೊಂಡ್ಬಿಡ್ತು ಒಳಕ. ಏನ ಸಹ ಏಷಃ ಅಪಾನವಾಯು ಅನ್ನಸ್ಯ ಗ್ರಹ. ಆ ಕಾರಣದಿಂದ ಈ ಅಪಾನವಾಯು ಅನ್ನವನ್ನು ಹಿಡಿಯುವಾತನು ಅನ್ನಗ್ರಾಹಕ ಇತ್ತೀತದ, ಅನ್ನವನ್ನು ತೆಗೆದುಕೊಳ್ಳುವಾತನು ಅಂತ ಅರ್ಥ. ಅದಕ್ಕೆ ಸ್ವೀಕಾರ ಮಾಡುವಾತನು. ಯದ್ವಾಯು ಯೋ ವಾಯು,
ಯಾವ ಒಳಗೆ ತೆಗೆದುಕೊಳ್ಳುವಂತಹ ಗಾಳಿ ಇದೆ ಅಪಾನವಾಯು ಅದು ಅನ್ನಗ್ರಾಹಕ, ಅನ್ನ ತೆಗೆದುಕೊಳ್ಳುವಂತಹ ವಾಯು ಎಂಬುದಾಗಿ ತೀರ್ಮಾನವಾಯಿತು. ಅನ್ನಾಯುಹೋನ ಅನ್ನಬಂಧನ ಅನ್ನಜೀವನ ವೈ ಪ್ರಸಿದ್ಧಂ ಏಷಃ ಯೋ ವಾಯು. ಅನ್ನವೇ ಆಯುಷ್ ಅವರಿಗೆ. ಅನ್ನ ಕೊಟ್ರೆ ಅವನು ಬದುಕೊಳ್ತಾನೆ. ಇವನು ಅನ್ನವೂ ಅಲ್ಲಿ ಹೋದ್ರೆ ನಿಜ ಅನ್ನ ಆಗುತ್ತೆ, ಬೇರೆ ಯಾಕಂದ್ರೆ ಹೋದ್ರೆ ಅನ್ನ ಆಗೋಣ. ಅನ್ನಕ್ಕೆ ಪ್ರಾಣಾಶ್ರಯ, ಪ್ರಾಣನಿಗೆ ಅನ್ನ ಆಶ್ರಯ. ಈಗ ಅನ್ನವನ್ನೇ ಆಯುಷ್ಯಾಗಿ ಇಟ್ಕೊಂಡಿದೆ. ಎಷ್ಟು ದಿವಸ ಅನ್ನ ಕೊಡ್ತೀರೋ ಅಷ್ಟು ದಿವಸ ಇರುತ್ತೆ. ಅನ್ನ ನಿಲ್ಲಿಸ್ಬಿಟ್ರೆ ಗೊಟಕ್ ಸೌಟ ಹಸುವಾಗ್ಬಿಟ್ರೆ ಶಿವರಾತ್ರಿ ದಿವಸ ಅಯ್ಯೋ ಹಂಗೆ ಅನ್ನ ಇವು ಈ ಪ್ರಾಣ ಅನ್ನೋದು ಅನ್ನವನ್ನು ಆಯುಷ್ಯವಾಗಿ ಇಟ್ಕೊಂಡಿದೆ, ಅನ್ನಬಂಧನವಾಗಿದೆ. ಅನ್ನವೇ ಜೀವನ ಈ ವಾಯುವಿಗೆ. ಅನ್ನ ಇದೆ ಅಂದ್ರೆ ಹೋಗ್ಬಿಡ್ತಾರೆ ಅಂತೇಳಿ ಅನ್ನಾಯುವಾಗಿದೆ. ಅನ್ನ ಉಪಾಸನೆ ಮಾಡ್ಬೇಕಂತೆ. ಪ್ರಾಣನು ಅನ್ನಾಯುವಾಗಿದ್ದಾನೆ, ಅನ್ನವನ್ನೇ ಬದುಕೊಂಡ ಇದ್ದಾನೆ. ಸೈಖ್ಯತೆ ನಾಳೆ.